ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಿದ್ದು ಯಾವ ಸದುದ್ದೇಶಕ್ಕೆ ಅಂದರೆ ಅಲ್ಲಿ ಒಂದು ಮುಖ್ಯವಾದ ಉದ್ದೇಶ, ಒಂದು ಸದುದ್ದೇಶ ಆ ಒಂದು ಇಂದಿರಾ ಕ್ಯಾಂಟೀನ್ನ ನಿರ್ಮಾಣದ ಹಿಂದೆ ಇತ್ತು. ಇಂದಿರಾ ಕ್ಯಾಂಟೀನನ್ನು ಸಿದ್ದರಾಮಯ್ಯ ಅವರು ರಾಜ್ಯದ ವಿವಿಧ ತಾಲೂಕುಗಳಲ್ಲಿ ಮತ್ತು ವಿವಿಧ ಜಿಲ್ಲೆಗಳಲ್ಲಿ ಮಾಡಿದ್ದು ಬಡವರ, ಕೂಲಿ ಕಾರ್ಮಿಕರ, ಶ್ರಮಿಕರ ಹಣವನ್ನ ಇಲ್ಲದೆ ಹೋದರೂ ಕೂಡ ಕಡಿಮೆ ಹಣದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಕೊಳ್ಳಲಿ ಅನ್ನೋ ಕಾರಣಕ್ಕೆ ಈ ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಇವತ್ತು ನಿಜವಾಗಿ ಅಲ್ಲಿ ಬಡವ ಒಂದು ಹೊತ್ತು ಊಟ ತಿಂತಾ ಇದ್ದಾನೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿರುವ ಆ ಒಂದು ಇಂದಿರಾ ಕ್ಯಾಂಟೀನನ್ನು ಇನ್ಸ್ಟಾಲ್ ಮಾಡುವಂತಹ ಗುತ್ತಿಗೆದಾರರು ಮಾತ್ರ ಕೋಟಿ ಕೋಟಿ ಕೋಟಿಯಲ್ಲಿ ಲಾಭವನ್ನು ಮಾಡ್ಕೋತಾ ಇದ್ದಾರೆ. ಇದು ಇವತ್ತಿನ ನೈಜ ಪರಿಸ್ಥಿತಿ. ಇಂದಿರಾ ಕ್ಯಾಂಟೀನಲ್ಲಿ ಮಧ್ಯಾಹ್ನದ ವೇಳೆ ಸಾರ್ವಜನಿಕರಿಗೆ ಚಪಾತಿಯನ್ನ ತಯಾರಿಸಲು ಒಂದೊಂದು ಇಂದಿರಾ ಕ್ಯಾಂಟೀನ್ಗೆ ಸರಿ ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಮೊತ್ತದಲ್ಲಿ ಒಂದೊಂದು ಚಪಾತಿ ತಯಾರಿಸುವ ಯಂತ್ರಗಳನ್ನು ನೀಡಿದರು. ನಿಮ್ಮ ಮುಂದೆ ವಿತ್ ಡಾಕ್ಯುಮೆಂಟ್ ಅಲ್ಲಿ ಹೇಳ್ತೀನಿ ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಒಂದು ಚಪಾತಿ ಮಾಡುವಂತಹ ಮಷಿನ್ನ ಬೆಲೆ 4,90,000 ರೂಪಾಯಿ. ಎಷ್ಟು? 4,90,000 ರೂಪಾಯಿಗೆ ಒಂದು ಚಪಾತಿ ಮಾಡುವಂತಹ ಮಷಿನನ್ನು ಇಂದಿರಾ ಕ್ಯಾಂಟೀನ್ನಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ರಾಜ್ಯದಲ್ಲಿ ಸುಮಾರು ಒಂದು 300 ಇಂದಿರಾ ಕ್ಯಾಂಟೀನ್ಗಳಿವೆ. ಆ 300 ಕ್ಯಾಂಟೀನ್ಗಳಲ್ಲಿ ಇದೇ ಮಷಿನ್ಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಕೆಲವೊಂದು ಹಳೆ ಟೆಂಡರಲ್ಲಿ ಮಾಡಿದ್ದಾರೆ, ಇನ್ನು ಕೆಲವೊಂದುಗಳನ್ನು ಈ ಟೆಂಡರಲ್ಲಿ ಮಾಡಿದ್ದಾರೆ. ಆದರೆ 4,90,000 ರೂಪಾಯಿ ಮೌಲ್ಯದ ಚಪಾತಿ ಮಾಡುವಂತಹ ಮಷಿನ್ಸ್ಗಳು ಇವತ್ತು ಬೀದರ್ನಲ್ಲಿ ವರ್ಕ್ ಆಗದೆ ಮೂಲೆಯಲ್ಲಿ ಬಿದ್ದಿದ್ದಾವೆ. ನಮ್ಮ ಪಕ್ಕದ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಚಪಾತಿ ಮಾಡುವಂತಹ ಮಷೀನು ಹೆಂಗೆ ಬಿದ್ದಿದ್ದಾವೆ ಅಂತ ನೋಡಿ. ಚಪಾತಿ ಮೇಕಿಂಗ್ ಮಷೀನ್ ವಿತ್ ಪ್ರೆಸ್ಸಿಂಗ್ ಮಷೀನ್ ಕನ್ವೀನರ್ ಅಂದರೆ ಆ ಬೆಲ್ಟ್ ಇರುತ್ತಲ್ಲ, ಅದರ ಮೊತ್ತ 4,90,437.29 ರೂಪಾಯಿಗೆ ಒಂದು ಮಷೀನನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಅಂದರೆ ಇದೇ ಒಂದು ಮಷಿನ್ ನಾವು ಹೊರಗಡೆ ಪರ್ಚೇಸ್ ಮಾಡಿದರೆ ಸರಿ ಸುಮಾರು 2 ರಿಂದ 3 ಲಕ್ಷ ರೂಪಾಯಿಯಲ್ಲಿ ಆ ಮಷಿನ್ ಅನ್ನ ನಾವು ಪರ್ಚೇಸ್ ಮಾಡಬಹುದು. ಆದರೆ ನಮ್ಮ ರಾಜ್ಯದ ಘನವೆತ್ತ ಸರ್ಕಾರ ಯಾರಿಗೆ ಟೆಂಡರ್ ಕೊಟ್ಟಿದೆ ಅಂದ್ರೆ 3 ಲಕ್ಷದ ಮಷಿನ್ ಅನ್ನ 5 ಲಕ್ಷ ರೂಪಾಯಿಗೆ ಕೊಡ್ತಾ ಇದ್ದಾರೆ ಗುತ್ತಿಗೆದಾರರು. ಅಂಥವರಿಗೆ ಇವರು ಟೆಂಡರ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದೊಂದು ಮಷಿನ್ ನಲ್ಲಿ 2 ಲಕ್ಷ ರೂಪಾಯಿ ಭ್ರಷ್ಟಾಚಾರ. ಯಾಕೆ? ಆ ಮಷೀನು ನಾನು ಕ್ಯಾಶುವಲ್ ಆಗಿ ಇಂಡಿಯನ್ ಮಾರ್ಟಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡುವಂಥ ಸಮಯದಲ್ಲಿ ಇಂಡಿಯನ್ ಮಾರ್ಟಲ್ಲಿ ಇದ್ರ ಬಗ್ಗೆ ನಾನು ಎನ್ಕ್ವೈರಿ ಮಾಡಿದಾಗ 3 ಲಕ್ಷ ರೂಪಾಯಿಗೆ ಸಿಗ್ತಾ ಇದೆ, ಮಹಾ ಆದರೆ 3.5 ಲಕ್ಷ ರೂಪಾಯಿ. ಆದರೆ ಒಂದು ಮಷೀನ್ನ 5 ಲಕ್ಷ ರೂಪಾಯಿಯ ಮಷೀನನ್ನು ಇಂದಿರಾ ಕ್ಯಾಂಟೀನ್ಗಳಿಗೆ ಕೊಟ್ಟಿದ್ದಾರೆ. ಅಂದರೆ ರಾಜ್ಯದ 300 ನೋಡಿ, ವಿಚಾರ ಮಾಡಿ ಈ ರಾಜ್ಯ ಸರ್ಕಾರ ಯಾವ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ಇಳಿದಿದೆ ಅಂತ. ಇದಕ್ಕೆಲ್ಲವೂ ತನಿಖೆ ಆಗಬೇಕು. ಎಲ್ಲವೂ ಕೋರ್ಟ್ ಒಂದು ಸಿಟ್ಟಿಂಗ್ ಜಡ್ಜ್ ಇಂದ ಇವುಗಳ ತನಿಖೆ ಆದಾಗ ಮಾತ್ರ ಎಲ್ಲ ಮಾಹಿತಿ ಹೊರಬೀಳುತ್ತೆ. ಯಾಕಂದ್ರೆ ಬೀದರ್ನ ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರ ಸರಬರಾಜು ಮಾಡುವಂತ ಕೇಂದ್ರದಲ್ಲಿರುವ ಚಪಾತಿ ತಯಾರಿಕಾ ಯಂತ್ರ ಮಾತ್ರ ಕಳೆದ 3 ತಿಂಗಳುಗಳಿಂದ ಉಪಯೋಗಕ್ಕೆ ಬಾರದೆ ಧೂಳು ಕಟ್ಟಿ ನಿಂತಿದೆ. ನಗರದ 3 ಕ್ಯಾಂಟೀನ್ಗಳಿಗೆ ಜಿಲ್ಲಾಧಿಕಾರಿ ಕಚೇರಿಯ ಪಕ್ಕದಲ್ಲಿರುವಂಥ ಘಟಕದಿಂದ ಆಹಾರ ಸರಬರಾಜಾಗುತ್ತೆ. ಸರಿಸುಮಾರು 3 ಕ್ಯಾಂಟೀನ್ಗಳಿಗೆ ಸೇರಿ 3,000 ಚಪಾತಿಗಳನ್ನು ತಯಾರಿಸಲಾಗುತ್ತೆ. ಆದರೆ 5 ಲಕ್ಷ ರೂಪಾಯಿ, ಸರಿಸುಮಾರು 5 ಲಕ್ಷ ರೂಪಾಯಿ ಮೌಲ್ಯದ ತಯಾರಿಕಾ ಮಷೀನ್ ಅನ್ನು ನೀಡಿದ್ರು ಕೂಡ ಆ ಯಂತ್ರಗಳು ಉಪಯೋಗಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಅದನ್ನ ಹೆಂಗೆ ಯೂಸ್ ಮಾಡ್ಬೇಕಂತ ಯಾರಿಗೂ ಕೂಡ ಟ್ರೈನಿಂಗ್ ಅನ್ನ ಕೊಟ್ಟಿಲ್ಲ, ಅದರ ಡೆಮೋ ಅನ್ನು ಸಹ ತೋರಿಸಿಲ್ಲ. ಅದಕ್ಕಾಗಿ 1 ವಾರ ಬಿಲ್ ಪಾಸ್ ಆಗುವ ತನಿಖೆ ನಡೆಸಿದ್ರು, ಆಮೇಲೆ ಕ್ಲೋಸ್ ಮಾಡಿಬಿಟ್ರು. ಅಂದ್ರೆ ಯಾವ ಆಧಾರದ ಮೇಲೆ ಆಯುಕ್ತರು ಆ ಬಿಲ್ ಅನ್ನ ಮಾಡಿದ್ರು? ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಆ ಮಷಿನ್ ನ ಹೆಂಗೆ ಬಳಸಬೇಕಂತ ಟ್ರೈನ್ ಮಾಡದೆ, ಅವರಿಗೆ ಡೆಮೋ ತೋರಿಸದೆ ಯಂತ್ರಗಳನ್ನ ಇನ್ಸ್ಟಾಲ್ ಮಾಡಿ ಓಡ್ ಹೋದ್ರು ಗುತ್ತಿಗೆದಾರರು. ಅವುಗಳನ್ನ ಹೆಂಗೆ ಬಳಸಬೇಕು ಅಲ್ಲಿ ಸಿಬ್ಬಂದಿಗಳಿಗೆ ಏನ್ರಿ ಗೊತ್ತು? ಸಿಬ್ಬಂದಿಗಳೇನಾದ್ರು MTech ಮುಗಿಸಿದವರ, ಇಂಜಿನಿಯರಿಂಗ್ ಮುಗಿಸಿದವರ? ಅಲ್ಲಿರುವಂತಹ ಸಿಬ್ಬಂದಿಗಳು ನಾರ್ಮಲ್ ಗ್ರೂಪ್ ಡಿ ಎಂಪ್ಲಾಯೀಸ್ಗಳ್ರಿ, 10ನೇ 12ನೇ ತರಗತಿ ಓದೋರು. ಅಂಥವರು ಇಂಥ 5 ಲಕ್ಷ ರೂಪಾಯಿ ಮಷಿನ್ ಅನ್ನ, ಕರೆಂಟ್ ಮಷಿನ್ ಅನ್ನ ಹೆಂಗ್ ಬಳಸಲಿಕ್ಕೆ
ಸಾಧ್ಯ? ಅವರಿಗೆ ಡೆಮೋ ಆದ್ರೂ ತೋರಿಸ್ಬೇಕಲ್ಲ. ಆ ಒಂದು 5 ಲಕ್ಷ ರೂಪಾಯಿ ಮಷೀನು, ಚಪಾತಿ ಮಾಡುವ ಮಷೀನ್ ಅನ್ನ ನೀವು 5 ಲಕ್ಷ ರೂಪಾಯಿಯಲ್ಲಿ ಇನ್ಸ್ಟಾಲ್ ಮಾಡಿಸ್ತೀರಾ, 5 ಲಕ್ಷ ರೂಪಾಯಿ ಬೀಡ್ ಮಾಡಿಸಿ ಗುತ್ತಿಗೆದಾರ ತಂದು ಕೂರಿಸ್ತಾರೆ, ಆದ್ರೆ ಅದ್ರ ಬಗ್ಗೆ ಡೆಮೋ ಹೇಳ್ಕೊಡಲ್ಲ ಸಿಬ್ಬಂದಿಗಳಿಗೆ. ಅಂದ್ರೆ ಆ ಸಿಬ್ಬಂದಿಗಳು ಅದ್ರ ಮೇಲೆ ಹೆಂಗ್ರಿ ಕೆಲಸ ಮಾಡಬೇಕು? ಒಂದು ವೇಳೆ ಆ ಮಷೀನ್ ಅವ್ರು ಸರಿಯಾಗಿ ಇನ್ಸ್ಟಾಲ್ ಮಾಡಿದ್ರೆ, ಸರಿಯಾಗಿ ಡೆಮೋ ಕೊಟ್ಟಿದ್ರೆ ನೀವು ಬಿಲ್ ಮಾಡಬೇಕಿತ್ತು. ಆಯುಕ್ತರು ಯಾವ ಆಧಾರದ ಮೇಲೆ ಅವರ ಬಿಲ್ಲುಗಳನ್ನ ಮಾಡಿ ಕಳಿಸ್ತಿದ್ದಾರೆ? ಮತ್ತೆ ಈಗ ಅದೇ ಗುತ್ತಿಗೆದಾರರು ಇನ್ನು ಹೊಸ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಚಪಾತಿ ಮಷೀನ್ ಅನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ, ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಅವುಗಳನ್ನು ಎಲ್ಲ ಹಳ್ಳ ಹಿಡಿಸ್ಲಿಕ್ಕೆ ಮಾಡ್ತಾ ಇದ್ದೀರಾ? ಏನಕ್ರಿ ಮಾಡ್ತಾ ಇದ್ದೀರಾ? ಅಧಿಕಾರಿ ಆದವರು, ಆಯುಕ್ತರಾದವರು, ಸರ್ಕಾರದ ಜವಾಬ್ದಾರಿಯುತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು ಕನಿಷ್ಠ ಸೌಜನ್ಯಕ್ಕಾದ್ರೂ ಆ ಯಂತ್ರಗಳು ವರ್ಕ್ ಆಗ್ತಾ ಇದೆಯಾ, ನಮ್ಮ ಸಿಬ್ಬಂದಿಗಳಿಗೆ ಬಳಸ್ಲಿಕ್ಕೆ ಬರುತ್ತಾ, ನಮ್ಮ ಸಿಬ್ಬಂದಿ ಅದರಲ್ಲಿ ಸರಿಯಾಗಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ, ಒಂದು ಸಲ ನೋಡಿ ಎಲ್ಲವೂ ಪರಾಮರ್ಶೆ ಮಾಡಿದ ನಂತರ ಅವುಗಳನ್ನು ಇನ್ಸ್ಟಾಲ್ ಮಾಡಿಸ್ಬೇಕು, ಅವುಗಳ ಡೆಮೋವನ್ನು ನೋಡಬೇಕು, ಆಮೇಲೆ ಬಿಲ್ಗಳನ್ನು ಮಾಡಬೇಕು. ಯಾವ ಆಧಾರದ ಮೇಲೆ 5 ಲಕ್ಷ ಬಿಲ್ ಮಾಡ್ತೀರಾ ಸ್ವಾಮಿ? ಇಲ್ಲಿ ಒಂದೊಂದು ರೇಟ್ಗಳನ್ನು ನೋಡಿದರೆ ನನಗೆ ಅಚ್ಚರಿ ಅನಿಸ್ತಾ ಇದೆ. ಈ ಹಿಟ್ಟು ಕಲಿಸುವಂಥ ಮಷಿನ್ ಇರುತ್ತಲ್ಲ, ಆ ಮಷಿನ್ನ ಬೆಲೆ 1,53,000 ಮತ್ತು ಸ್ಟ್ರೇನರ್ ವಿತ್ ಹ್ಯಾಂಡಲ್ ಮೆಟಲ್ ಟೈಪು 34,000 ರೂಪಾಯಿದು ಸ್ಟ್ರೇನರ್ ಇದೆ. ಇಲ್ಲಿ ನೋಡಿ, ಹಾಟ್ ಇನ್ಸುಲೇಟೆಡ್ ಬಾಕ್ಸ್ ಆಫ್ 50 ಲೀಟರ್ ಕೆಪಾಸಿಟಿ 21,000. ಅಂದರೆ ಅಲ್ಲಿ ಯಾವ ವಸ್ತುಗಳನ್ನು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಇನ್ಸ್ಟಾಲ್ ಮಾಡಿದಾರೋ ಎಲ್ಲದರಲ್ಲಿಯೂ ಕೂಡ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ. ಈ ಮಷಿನ್ಸ್ಗಳು ಇಲ್ಲಿ ಇನ್ಸ್ಟಾಲ್ ಮಾಡಿರುವಂತಹ 70% ಮಷಿನ್ಸ್ಗಳು ಎಲ್ಲವೂ ಅಧಿಕ ಬೆಲೆಗೆ ಕೊಟ್ಟಿದ್ದಾರೆ. ನೀವೇ ವಿಚಾರ ಮಾಡಿ, ಗುತ್ತಿಗೆದಾರರಿಗೆ ಟೆಂಡರ್ ಏನಕ್ಕೆ ಕರೀತಾರೆ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನ ಯಾರು ಸಪ್ಲೈ ಮಾಡ್ತಾರೋ ಅವರಿಗೆ ಟೆಂಡರ್ ಅನ್ನ ಕೊಡಲಾಗುತ್ತೆ. ಆದ್ರೆ ಇಲ್ಲಿ ದುರಾದೃಷ್ಟ ನೋಡಿ, ಅತಿ ಹೆಚ್ಚಿನ ಬೆಲೆಗೆ ಟೆಂಡರ್ ಗಳನ್ನ ನೀಡಲಾಗಿದೆ. ಅಂದ್ರೆ ಇದರಲ್ಲಿ ಹೆಚ್ಚಿಗೆ ಬಂದಂತ ಹಣ ಒಂದು ಸರ್ಕಾರಿ ಅಧಿಕಾರಿಗಳ ಜೇಬಿಗೆ ಹೋಗಿರ್ಬೇಕು, ಇಲ್ಲ ಸಚಿವರ ಜೇಬಿಗೆ ಹೋಗಿ. ಸಚಿವ ರಹೀಂ ಖಾನ್ ಮತ್ತು ಬೈರತಿ ಸುರೇಶ್ ಅವರು ಇದ್ರ ಬಗ್ಗೆ ಉತ್ತರವನ್ನ ಕೊಡಬೇಕು ಮತ್ತು ಸರ್ಕಾರದ ಮಟ್ಟದಲ್ಲಿ ತನಿಖೆಯನ್ನ ಮಾಡಬೇಕು. ಈ ಇಂದಿರಾ ಕ್ಯಾಂಟೀನ್ ಅನ್ನ ಸಿದ್ದರಾಮಯ್ಯ ಅವರು ಒಂದು ಒಳ್ಳೆಯ ಸದುದ್ದೇಶ, ಈ ನಾಡಿನ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಲಾಭವಾಗ್ಲಿ ಅಂತ ಮಾಡಿದ್ರು. ಆದ್ರೆ ಹದಗೆಟ್ಟಂತ ರಾಜಕಾರಣ, ಹೊಲಸು ರಾಜಕಾರಣ, ಇವುಗಳನ್ನ ಒಂದು ಮನಿ ಮೇಕಿಂಗ್ ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ. ಎಲ್ಲೋ ಉತ್ತರ ಪ್ರದೇಶ, ಗುಜರಾತ್ ಕಂಪನಿಗಳಿಗೆ ಟೆಂಡರ್ ಅನ್ನ ಕೊಡಿಸಿ ಈ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಯೋಜನಾ ನಿರ್ದೇಶಕರು, ಪಿಡಿಗಳು, ಆಯಾಯ ಜಿಲ್ಲೆಗಳ ಪಿಡಿಗಳು ಹೆಂಗೆ ಬಿಲ್ಗಳನ್ನ ಅವರಿಗೆ ಒಪ್ಪಿಸ್ತಾ ಇದ್ದಾರೆ? ಅರ್ಧದಷ್ಟು ಮಷಿನ್ಸ್ಗಳು, ಕೆಲವೊಂದು ಕಡೆ ಅರ್ಧದಷ್ಟು ಮಷಿನ್ಸ್ಗಳೇ ಫಿಟ್ ಮಾಡಿಲ್ಲ, ಒಂದೊಂದು ಮಷಿನ್ ಫಿಟ್ ಮಾಡಿ ಇನ್ನೊಂದು ಬಿಲ್ಗಳನ್ನು ಹಾಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹತ್ರ ನಾವು ಇಲಾಖೆವಾರು ಮಾಹಿತಿ ತರಿಸ್ಕೊಂಡಾಗ ಗೊತ್ತಾಗುತ್ತೆ ಎಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಇವೆಲ್ಲವೂ ಡಾಕ್ಯುಮೆಂಟ್ಗಳು ಅದಕ್ಕೆ ಸಂಬಂಧಪಟ್ಟಿದ್ದೆ. ಎಲ್ಲ ಡಾಕ್ಯುಮೆಂಟ್ಗಳನ್ನು ನೋಡಿದಾಗ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿ ಇನ್ಸ್ಟಾಲ್ ಮಾಡುವಂತಹ ಮಷಿನ್ಸ್ಗಳಲ್ಲಿ ಎಲ್ಲದರಲ್ಲಿ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಸಚಿವರಾದವರು ಏನು ಕಣ್ಣು ಮುಚ್ಚಿ ಕುಳಿತಿದ್ದಾರೋ, ಅಥವಾ ಈ ಗುಜರಾತಿ ಕಂಪನಿಗಳ ಗುತ್ತಿಗೆದಾರರಿಗೆ ಏನಾದರೂ ಅವರ ಹಣದ ಆಸೆಗೆ ಇವರೆಲ್ಲ ಸೈಲೆಂಟ್ ಆಗಿದ್ದಾರೆ, ಮಾಮೂಲಿ ಆಸೆಗೆ ಇವರೆಲ್ಲ ಮೌನವಾಗಿದ್ದಾರೆ. ಅಧಿಕಾರಿಗಳು, ಇಲಾಖೆವಾರು, ಕಾರ್ಯದರ್ಶಿಗಳು ಏನು ಮಾಡ್ತಾ ಇದ್ದಾರೆ? ಹಿಂಗಾದ್ರೆ ಆಯುಕ್ತರು ಏನು ಮಾಡ್ತಾ ಇದ್ದಾರೆ? ಪಿಡಿಗಳು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಚೀಫ್ ಆಫೀಸರ್ಗಳು ಏನು ಮಾಡ್ತಾ ಇದ್ದಾರೆ? ಈ ಬಗ್ಗೆ ಕನಿಷ್ಠ ಸೌಜನ್ಯಕ್ಕಾದ್ರೂ ಗಮನ ಹರಿಸ್ತಿಲ್ಲ ಅಂತ ನಮ್ಮ ಸೋರ್ಸ್ಗಳ ಪ್ರಕಾರ ಎಲ್ಲವೂ ಕೂಡ ಆಯುಕ್ತರೇ ಕಂಟ್ರೋಲ್ ಮಾಡ್ತಿದ್ದಾರಂತೆ. ಚೀಫ್ ಆಫೀಸರ್ಗಳಿಗೆ ಫೋನ್ ಮಾಡಿ ಬಿಲ್ ಮಾಡ್ತೀರಾ, ಮಾಡಲ್ವಾ, ಮಾಡಿಲ್ಲ ಅಂದ್ರೆ ಏನಕ್ಕೆ ಮಾಡಿಲ್ಲ ಅಂತ ಮೇಲಿಂದ ಹಿರಿಯ ಅಧಿಕಾರಿಗಳೇ ಇಲ್ಲಿ ಕೆಳ ಹಂತದ ಅಧಿಕಾರಿಗಳ ಮೇಲೆ ಪ್ರೆಷರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪಗಳು ಕೂಡ ಇದೆ. ಆದರೆ ಸಚಿವರಾದರೂ ಈಗಲಾದರೂ ಸೌಜನ್ಯಕ್ಕಾದರೂ ರಾಜ್ಯದ ಹಣ ಯಾವುದೋ ಗುಜರಾತ್ ರಾಜ್ಯದ ಗುತ್ತಿಗೆದಾರನ ಜೇಬಿಗೆ ಹೋಗ್ತಾ ಇದೆ ಅಂದರೆ ನೀವು ಯಾಕ್ರೆ ಸುಮ್ಮನೆ ಇರ್ತಾ ಇದ್ದೀರಾ? ನಿಮಗೇನಾದರೂ ಮಾಮೂಲು ಬಂತ ಹಾಗಿದ್ರೆ, ಏನಾದರೂ ಗುಜರಾತಿಗಳ ಮಾಮೂಲಿಗೆ ನೀವೆಲ್ಲ ಮೌನವಾಗಿದ್ದೀರಾ? ಇದಕ್ಕೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಇನ್ನು ಎಷ್ಟೋ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮಳೆ ಬಂದಾಗ ನೀರು ಲೀಕೇಜ್ ಆಗ್ತಾ ಇದೆ. ಕೋಟಿ ರೂಪಾಯಿಯಲ್ಲಿ ಆ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ, ಇಂದಿರಾ ಕ್ಯಾಂಟೀನ್ ಬಿಲ್ಡಿಂಗ್ಗಳು. ನಾನು ರಾಜ್ಯದ ಎಲ್ಲ ಇಂದಿರಾ ಕ್ಯಾಂಟೀನ್ಗಳ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ವರದಿಗಾರರಿಗೆ ಈಗಾಗಲೇ ಇದ್ರ ಬಗ್ಗೆ ಇನ್ಸ್ಟ್ರಕ್ಟ್ ಅನ್ನ ಮಾಡಿದ್ದೀವಿ. ರಾಜ್ಯದ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಈ ರೀತಿ ಹಗರಣಗಳು, ಈ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಕೇಳಿ ಬರ್ತಾ ಇದೆ. ಒಂದೊಂದು ಇಂದಿರಾ ಕ್ಯಾಂಟೀನ್ಗಳು
ಪಾಪ ಎಷ್ಟೋ ಬಡವರಿಗೆ ಅನ್ನವನ್ನು ಹಾಕ್ತಾ ಇದೆ, ಬಡವರ ಬದುಕಿಗೆ ಆಸರಿಯಾಗಿ ನಿಂತಿವೆ. ಆದರೆ ಒಂದೊಂದು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸುಮ್ಮನೆ ಬಡವರ ಹೆಸರುಗಳನ್ನು ನೋಂದಾಯಿಸಿ ಇಲ್ಲಿ 500 ಜನ ಬರ್ತಾರೆ, ಇಲ್ಲಿ 600 ಜನ ಬರ್ತಾರೆ, 1000 ಬರ್ತಾರೆ, ದಿನಕ್ಕೆ 3000 ಬರ್ತಾರೆ ಅಂತ ಸುಳ್ಳು ಲೆಕ್ಕಗಳನ್ನು ತೋರಿಸಿ ಸರ್ಕಾರದ ಹಣವನ್ನು ದೋಚುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಅದಕ್ಕಾಗಿ ಅಲ್ಲಿಯೂ ಕೂಡ ಆನ್ಲೈನ್ ಅಟೆಂಡೆನ್ಸ್ ಅನ್ನ ತರಬೇಕು, ಅಲ್ಲಿಯೂ ಕೂಡ ಫೋಟೋ ತರಬೇಕು, ಇಲ್ಲ ಬಯೋಮೆಟ್ರಿಕ್ ತನ್ನಿ, ಏನಾದರೂ ತನ್ನಿ, ಅಟ್ಲೀಸ್ಟ್ ಅಲ್ಲಿ ವ್ಯವಸ್ಥೆ ಮಾಡಿ. ಇಲ್ಲ ಅಂದ್ರೆ ಅರ್ಧದಷ್ಟು ಹಣ ಗುತ್ತಿಗೆದಾರರ ಜೇಬಿಗೆ ಸೇರ್ತಾ ಇದೆ. ಸಿದ್ದರಾಮಯ್ಯನವರೇ, ಈ ಒಂದು ಯೋಜನೆಯನ್ನ ಇನ್ಸ್ಟಾಲ್ ಮಾಡಲಿಕ್ಕೆ, ಈ ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ ನೀವು ಪಟ್ಟಂತ ಪರಿಶ್ರಮ ಸಾಮಾನ್ಯವಾದದ್ದಲ್ಲ. ಈ ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಜನೆಗೆ ಸಾಕಷ್ಟು ಪರಿಶ್ರಮವನ್ನ ವಹಿಸಿ, ಬಿಜೆಪಿ ಸರ್ಕಾರದಲ್ಲಿ ಎಲ್ಲವೂ ಬಂದಾಗಿದ್ವು, ಆದರೆ ಕಾಂಗ್ರೆಸ್ ಬಂದಾಗ ಮತ್ತೆ ಎಲ್ಲವುಗಳನ್ನ ಪುನರಾರಂಭ ಮಾಡಿ ಇಷ್ಟೊಂದು ಮುತುರ್ವರ್ಜಿಯನ್ನ ವಹಿಸಿ ದೇಶಕ್ಕಾಗಿ ವೀರ ಮರಣವನ್ನ ಹೊಂದಿದಂತಹ ಇಂದಿರಾ ಗಾಂಧಿ ಅವರ ಹೆಸರನ್ನ ಇಂದಿರಾ ಕ್ಯಾಂಟೀನ್ ಅಂತ ಇಡಲಾಗಿದೆ. ಹಾಗಾಗಿ ಅವ್ರ ಹೆಸರಿಗೂ ಕೂಡ ಇವ್ರು ಮಾಡ್ತಿರುವಂತಹ ಕೆಲಸಗಳಿಂದ ಎಲ್ಲೋ ಒಂದು ಅವ್ರ ಹೆಸರು ಕೂಡ ಕೆಡಿಸುವಂತ ಕೆಲಸ ಆಗ್ತಾ ಇದೆ. ಇಂದ್ರಮ್ಮ ಏನು ತೆಲಂಗಾಣದಲ್ಲಿ ಇಂದ್ರಮ್ಮ ಅಂತ ಕರೀತಾರೆ, ಇಲ್ಲಿ ಇಂದಿರಾ ಕ್ಯಾಂಟೀನು ಅಂದ್ರೆ ಆ ತಾಯಿ ಏನು ದೇಶಕ್ಕಾಗಿ ಮಾಡಿದಂತಹ ಮಹಾನ್ ಪ್ರಧಾನಿ, ಆ ತಾಯಿಯ ಹೆಸರಲ್ಲಿ ಇಂದಿರಾ ಕ್ಯಾಂಟೀನ್ ನಡೀತಾ ಇದೆ. ಆದರೆ ಆ ಇಂದಿರಾ ಕ್ಯಾಂಟೀನ್ ಬಡವರಿಗೆ ಊಟ ಹಾಕುವಂತಹ ಕ್ಯಾಂಟೀನ್ ಆಗಬೇಕು ವಿನಃ ಗುತ್ತಿಗೆದಾರರಿಗೆ ಹಣ ಸಂಪಾದಿಸುವಂತಹ ಒಂದು ಮಾರ್ಗ ಆಗಬಾರ್ದು. ಇಂದಿರಾ ಕ್ಯಾಂಟೀನ್ ಬಡವರ, ಶ್ರಮಿಕರ, ಕೂಲಿ ಕಾರ್ಮಿಕರಿಗೆ ಒಂದು ಹೊತ್ತು ಊಟ ಹಾಕುವಂತ ವ್ಯವಸ್ಥೆ ಮಾಡಲಿ ಹೊರತು ಗುತ್ತಿಗೆದಾರರಿಗೆ ದೊಡ್ಡ ಮೊತ್ತದಲ್ಲಿ ಮಷಿನ್ಗಳು ಇನ್ಸ್ಟಾಲ್ ಮಾಡಿ ಕೋಟಿ ಹಗರಣ ಮಾಡ್ಲಿಕ್ಕಲ್ಲ. ಆ ಬಿಲ್ಡಿಂಗ್ಗಳನ್ನ ಕಟ್ಟಿ, ಸೋರಿಕೆ ಆಗುವಂತ ಬಿಲ್ಡಿಂಗ್ ಗಳನ್ನ ಕಟ್ಟಿ ಕೋಟಿ ಲೂಟಿ ಮಾಡ್ಲಿಕ್ಕಲ್ಲ. 10 ಜನ ಊಟ ಮಾಡಿದ್ರೆ 50 ಜನ ಅಂತ ಹೆಸರು ಬರೆಸಿ ಅಲ್ಲಿ ಬಿಲ್ಗಳನ್ನ ತಮ್ಮ ಜೇಬಿಗೆ ಹಾಕುವವರಿಗೆ ಆಗಬಾರ್ದು. ನಿಜವಾಗಿ ಈ ಇಂದಿರಾ ಕ್ಯಾಂಟೀನ್ಗಳು ಬಡವರಿಗಾಗಿ ಕೆಲಸ ಮಾಡಬೇಕು. ಎಸ್, ಮುಂದಿನ ಪ್ರೈಮ್ ಟೈಮ್ ನಲ್ಲಿ ನಿಮಗೆ ಯಾವ ಮಷಿನ್ಗಳನ್ನ ಯಾವ ದರದಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ, ಎಷ್ಟಕ್ಕೆ ಇನ್ಸ್ಟಾಲ್ ಮಾಡಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಎಷ್ಟು ಮಷಿನ್ಗಳು ಇನ್ನೂ ಅರ್ಧದಲ್ಲೇ ಬಿಟ್ಟು ಬಿಲ್ಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ, ಎಲ್ಲ ಮಾಹಿತಿಯನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮುಂದಿನ ಪ್ರೈಮ್ ಟೈಮ್ ನಲ್ಲಿ ಆಗುತ್ತೆ. ಮುಂದಿನ ಪ್ರೈಮ್ ಟೈಮ್ ನಲ್ಲಿ ಕೆಲವೇ ದಿನಗಳಲ್ಲಿ ಎಲ್ಲ ಮಾಹಿತಿಯನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ.